ಬಜೆಟ್ ಬಳಿಕ ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಶಾಕಿಂಗ್ ಹೇಳಿಕೆಯಿಂದ ಕುರ್ಚಿ ಕದನ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಸಿಎಂ ಹೇಳಿದ್ದೇನು, ಪವರ್ ಶೇರಿಂಗ್ ಮಾಡ್ತಾರಾ ಇಲ್ವಾ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕುರ್ಚಿ ಕದನ, ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ, ಡಿಕೆಶಿಗೆ ಕೌಂಟರ್, ಕುರ್ಚಿ ಬದಲಾವಣೆ ಸುಳಿವ. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿಯಿರಿ ಅಂತಾರೆ ಮುಂದುವರಿತೀನಿ. ಎಸ್, ಕೇಳಿಸಿಕೊಂಡ್ರಲ್ಲ, ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಈಗ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಇನ್ನೆರಡು ಬಜೆಟ್ ಅನ್ನು ನೀವೇ ಮಂಡಿಸಲಿದ್ದೀರಾ ಎಂಬ ಪ್ರಶ್ನೆಗೆ ಖಡಕ್ ಆನ್ಸರ್ ನೀಡಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೂ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಹೈಕಮಾಂಡ್ ಬಿಟ್ಟು ಬಿಡು ಎಂದ್ರೆ ಬಿಡುತ್ತೀನಿ, ಇರು ಅಂದ್ರೆ ಇರ್ತೀನಿ ಅಂತ ಹೇಳೋ ಮೂಲಕ ಸಾಕಷ್ಟು ಪ್ರಶ್ನೆ ಹುಟ್ಟು ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿರೋ ಈ ಮಾತು ಸಿಎಂ ಕನಸು ಕಾಣ್ತಿರೋ ಡಿಕೆ ಶಿವಕುಮಾರ್ಗೆ ಕೌಂಟರ್ ಅಥವಾ ಅಧಿಕಾರ ಬದಲಾವಣೆಯ ಸುಳಿವ ಅನ್ನೋ ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ನಾನೇ 5 ವರ್ಷಗಳ ಕಾಲ ಸಿಎಂ ಅಂತ ಎಲ್ಲೂ ಹೇಳ್ತಿಲ್ಲ. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಟ್ಟು ಕೊಡ್ತೀನಿ, ಅದು ಹೊರತುಪಡಿಸಿ ಬೇರೆಯವರು ಹೇಳಿದ್ರೆ ನಾನು ಕುರ್ಚಿ ಬಿಟ್ಟು ಕೊಡಲು ತಯಾರಿಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ಅಷ್ಟಲ್ಲದೆ ಜನರು ನನ್ನ ಗೆಲ್ಲಿಸಿ ಸಿಎಂ ಮಾಡಿದ್ದಾರೆ, ರಾಜ್ಯದ ಜನ ಇನ್ನೂ ನನ್ನ ಪರವೇ ಇದ್ದಾರೆ, ದ್ವೇಷ ಮಾಡೋರಂತೂ ಸಿಎಂ ಆಗಲೇಬಾರದು ಅಂತ ಹೇಳಿ ಪರೋಕ್ಷವಾಗಿ ಡಿಕೆಶಿ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕುಟುಕಿದ್ದಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿಯಿರಿ ಅಂತಾರೆ ಮುಂದುವರಿತೇನೆ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಹೈಕಮಾಂಡ್ ಅವರು ಅವಕಾಶ ಕೊಟ್ರೆ ಮಂಡಿಸ್ತೀನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧನಾಗಿದ್ದೀನಿ. ಇಡೀ ರಾಜ್ಯದ ಜನರಿಗೆ ಆಸೆ ಇದೆ, ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ, ನಿಮಗೆ ಅಧಿಕಾರ ಸಾಕು ಅಂತ ಹಳ್ಳಿ ಹಕ್ಕಿ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಎಚ್ ವಿಶ್ವನಾಥ್ ಗುಟುರು ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಡಿಕೆ ಶಿವಕುಮಾರ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಸಿಎಂ ಆಗ್ಬೇಕು, ನೀನು ಕಾಂಗ್ರೆಸ್ಗೆ ಬಂದಾಗಲಿಂದಲೂ ಅಧಿಕಾರದಲ್ಲಿದ್ದೀಯಾ, ಸಿಎಂ ಚೇರ್ ಬಿಟ್ಟು ಕೊಡುವಂತ ವಾಗ್ದಾಳಿ ಮಾಡಿದ್ದಾರೆ. ಹೇಳ್ತಾನೆ ಇದ್ದೀನಿ, ಕೊಡಿ, ಯಾಕೆ ಕೊಡಬಾರ್ದು? ಡಿ ಕೆ ಶಿವಕುಮಾರ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ, ಅವ್ನ ಶ್ರಮ ಇಲ್ವಾ, ಅವ್ನ ಓಡಾಟ ಇಲ್ವಾ? ಅವ್ನು ನಿಜವಾಗ್ಲೂ ಕಾಂಗ್ರೆಸ್ ಲೀಡರ್. ಅವನು ನೀವು ಕಾಂಗ್ರೆಸ್ ಒಳಗೆ ಬಂದಿರ್ತಕ್ಕಂಥವ್ರು, ಬಂತಾವಿಂದನೂ ಅಧಿಕಾರದಲ್ಲೇ ಇದ್ದೀರಿ. ಆದ್ರೆ ಎಲ್ಲೂ ಕೂಡ ಒಂದು ದಿವಸನೂ ನೀವು ನಮ್ಮದು ಕಾಂಗ್ರೆಸ್ ಸರ್ಕಾರ ಅಂತ ಎಲ್ಲೂ ಹೇಳಲಿಲ್ಲ. ಇನ್ನು ರಾಜ್ಯದಲ್ಲಿ ಉಭಯ ನಾಯಕರ ಕಿತ್ತಾಟಕ್ಕೆ ಹೈಕಮಾಂಡ್ ತೆರೆ ಎಳೆಯಬೇಕು ಎಂಬ ಕೂಗು ಜೋರಾಗ್ತಿದೆ. ಹೈಕಮಾಂಡ್ ಉಭಯ ನಾಯಕರನ್ನ ಕರೆಸಿ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದೆ ಇದ್ರೆ ಈ ಮ್ಯಾಟರ್ ಕ್ಲೋಸ್ ಆಗಲ್ಲ, ಪಕ್ಷಕ್ಕೆ ಮುಂದೆ ಡ್ಯಾಮೇಜ್ ಆಗಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದಂತ ಇನ್ನು ಇತ್ಯರ್ಥ ಆಗ್ಬೇಕಲ್ಲ, ಮಾಡ್ಲೇಬೇಕಲ್ಲ. ಮತ್ತೆ ಇಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗಬೇಕು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಮಾತಿನ ದಾಟಿ ನೋಡ್ತಿದ್ರೆ ಸಿಎಂ ಕುರ್ಚಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡೋ ಲಕ್ಷಣ ಕಾಣ್ತಿಲ್ಲ. ಹೈಕಮಾಂಡ್ ಯಾರಿಗೆ ವರ ಯಾರಿಗೆ ಶಾಪ ಕೊಡುತ್ತೆ ಅನ್ನೋದನ್ನ ಮೇ ತಿಂಗಳವರೆಗೂ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.